A student from Mundaragi Taluk in Gadag district who had initially skipped her SSLC science exam to work as a laborer has now successfully appeared for the exam after intervention by education officials. Pallavi Hallikere, a student from Petalur village, had left her studies at a government high school in Baradur village to work in a grape garden due to her father's illness and the family's financial difficulties. Recognizing the situation, Field Education Officer Gangadhar Annigere persuaded her to return and take the science exam at the VG Limbikavi Educational Institution in Mundaragi town. Education department officials arranged for the exam to be written for her, enabling her to continue her studies despite the challenges. The efforts of the field education officers have been widely praised by the public for ensuring that students facing hardship do not miss out on their education. ವಿದ್ಯಾರ್ಥಿನಿಯಾದ ಪಲ್ಲವಿ ಹಳ್ಳಿಕೆರೆ ಎಂಬ ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಗೆ ಹಾಜರಾಗದೆ ದ್ರಾಕ್ಷಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ದು ವಿದ್ಯಾರ್ಥಿಗಳಿಂದ ಆ ಊರಿನ ವಿದ್ಯಾರ್ಥಿಗಳಿಂದ ಮತ್ತು ಮುಖ್ಯ ಶಿಕ್ಷಕರಿಂದ ವಿಷಯ ತಿಳಿದು ಬಂತು. ಕೂಡಲೇ ನಾನು ಆ ವಿದ್ಯಾರ್ಥಿನಿ ಹೋದಂಥ ದ್ರಾಕ್ಷಿ ತೋಟಕ್ಕೆ ಹೋಗಿ ಅಲ್ಲಿಯ ಆ ವಿದ್ಯಾರ್ಥಿನಿ ತಾಯಿಯ ಮತ್ತು ವಿದ್ಯಾರ್ಥಿನಿಯ ಮನವೊಲಿಸಿ ಸದರಿ ವಿದ್ಯಾರ್ಥಿನಿಯನ್ನು ವಿಜಿ ಲಿಂಬಿಕಾಯಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ತಿಳುವಳಿಕೆ ಹೇಳಿ ಮನವೊಲಿಸಿ ನಮ್ಮ ಕಾರಿನಲ್ಲಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಕೂರಿಸಿದೆ. ಆ ವಿದ್ಯಾರ್ಥಿ ಯಾಕೆ ಪರೀಕ್ಷೆಗೆ ಬಂದಿಲ್ಲ ಎಂದು ಕೇಳಿದಾಗ ನಮ್ಮ ತಂದೆಯವರಿಗೆ ಅನಾರೋಗ್ಯದ ನಿಮಿತ್ತ ಔಷಧಿಗಾಗಿ ಹಣ ಬೇಕಾಗಿತ್ತು, ಆದ್ದರಿಂದ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ಎಂದು ತಿಳಿಸಿದಳು. ಕೂಡಲೇ ಆ ಪಾಲಕರ ಮನವೊಲಿಸಿ ಆ ವಿದ್ಯಾರ್ಥಿನಿಗೆ ತಿಳುವಳಿಕೆ ಹೇಳಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರುಪಡಿಸಿದೆ. ಆ ವಿದ್ಯಾರ್ಥಿ ಈಗಾಗಲೇ 1ನೇ ಪರೀಕ್ಷೆಯನ್ನು 18ನೇ ತಾರೀಕು ನಡೆದಂಥ ಕನ್ನಡ ಭಾಷಾ ವಿಷಯ ಪರೀಕ್ಷೆಯನ್ನು ಬರೆದಿದ್ಲು. ಇವತ್ತಕ್ಕೆ ಏನಾದರೂ ಪರೀಕ್ಷೆ ಕುಂದಿರದೇ ಇದ್ದಿದ್ದರೆ ಆಕೆ ಫೇಲ್ ಅನುತ್ತೀರ್ಣರಾಗ್ತಿದ್ರು. ಆ ವಿದ್ಯಾರ್ಥಿನಿಯ ಭವಿಷ್ಯ ಎಲ್ಲೋ ಇಲ್ಲಿಗೆ ನಿಂತು ಹೋಗ್ತಿತ್ತು. ಆ ಹಿನ್ನೆಲೆಯೊಳಗೆ ಕೂಡಲೇ ಸ್ವತಃ ಆ ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಿದೆ.